ಹೇಳ್ರಿ, ಏನೋ ಬಂದಿದ್ ವಿಚಾರ? ನಮ್ಮನ್ನ ನೆಮ್ಮದಿಯಾಗಿ ಇರಾಕ್ ಬಿಡಬಾರ್ದಂತೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರನ ಹೆಂಗ ನೀವು? ನೋಡ್ರಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ಇಲ್ಲಿಗೆ ನಿಜವಾಗ್ಲೂ ನನಗೆ ಬರೋ ಯಾವ ಮನಸ್ಸು ಇದ್ದಿದ್ದಿಲ್ಲ. ಆದ್ರೆ ಬರಬೇಕಾದಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಬಂದಿದ್ದು. ಏನು ಗೊತ್ತಾ, ಅಂದ್ರೆ ನಮ್ಮ ತಂಗಿ ಹೊಟ್ಟಿಲದಾಳಂತ ಈ ವಿಚಾರ ನನಗೆ ಹೇಳಿದ್ಲು. ನನಗೆ ಇದ್ರ ಬಗ್ಗೆ ಏನು ಮಾತಾಡಬೇಕು, ಏನು ಹೇಳ್ಬೇಕಂತ ನಂಗೆ ಗೊತ್ತಾಗಲಿಲ್ಲ. ಅಣ್ಣ ನನ್ನ ಅಲ್ಲಿ ಕರ್ಕೊಂಡು ಹೋಗು ಅಂದ್ಲು, ಕರ್ಕೊಂಡು ಬಂದೀನಿ. ಆಕೆ ಅದು ಏನು ಹೇಳ್ತಾಳೋ, ನೀವು ಅದು ಏನು ಹೇಳ್ತೀರೋ ವಾಪಸ್ ನೋಡ್ರಿ, ನೀವು ಮಾತಾಡ್ರಿ. ಯಾಕಂದ್ರೆ ನಾನು ಇಷ್ಟು ತಕ್ಕ ಮದುವೆ ಆಗಿಲ್ಲ ಅಂದ ಮೇಲೆ ಇದ್ರೊಳಗೆ ನಾ ಮಾತಾಡಕ್ಕೆ ನನಗೆ ಮನಸ್ಸು ಇಲ್ಲ. ಅವತ್ತೇ ಸಂಬಂಧ ಹಾರ್ಕೊಂಡು ಹೋದವ ನಾ ಆಸ್ತಿ ಕೇಳಾಕದು ಬಂದೀನಿ ಅಂತ ನೀವು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ನನ್ನ ಸ್ವಂತ ಹೆಂಡತಿದ ಕೋಟಿಗಟ್ಲೆ ಕೊಳಕತ್ರ ಆಸ್ತಿ ಮ್ಯಾಗ ಆಸೆ ಮಾಡ್ದೇವ ಅಲ್ಲ ನಾನು. ಇನ್ನು ನಿಮ್ಮ ಆಸ್ತಿ ಮ್ಯಾಗ ನಾ ಯಾಕೆ ಆಸೆ ಮಾಡಲಿ? ಅದಕ್ಕೂ ನನಗೂ ಏನು ಸಂಬಂಧ? ಹೌದಿಲ್ರಿ? ನೀವು ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನ ಹೊಟ್ಟಿಲ್ಲದಾಳ? ಕರೆನ ಏನು ಸುಳ್ಳು ಹೇಳಕತ್ತೀವ? ಇಲ್ರಿ ಅತ್ಯಾರ, ನನಗೂ ಇವತ್ತು ಬೆಳಗ್ಗೆ ಗೊತ್ತಾಗಿದ್ದು. ನನ್ನ ಮಗ ಎಲ್ಲಿ ಹೋಗಿಲ್ಲ, ನನ್ನ ಮಗ ಬಂದ. ಅಯ್ಯೋ ದೇವ್ರೆ, ನನ್ನ ವಂಶ ಇಲ್ಲಿಗೆ ನಿಂತೋತಂತ. ನಾ ಎಷ್ಟು ಕೊರ್ಗೇನಿ ಅನ್ನೋದು ನನಗೆ ಒಬ್ಬವಂಗ ಗೊತ್ತದ. ಆತವಾ ಆತ, ನೀ ಹೊಟ್ಟಿಲ್ ನಿಂತಿ ಅಂದ್ರ ರಾಣಿಗತೆ ನೋಡ್ಕೋತೇನಿ ಮಗಳ. ಏನು ದವಾಖಾನಿ ನಾ ಕರ್ಕೊಂಡು ಹೋಗ್ತೇನಿ, ಪ್ರತಿಯೊಂದು ಖರ್ಚು ನಾ ಮಾಡ್ತೇನೆ, ನೀದ ಮನೆಯಾಗಿರ. ಏನು ನನ್ನ ಮಗ ಮತ್ತೆ ಬಂದ್ರಷ್ಟೇ ಸಾಕು. ಆಸ್ತಿ ಅಂದಲ್ಲ, ಆಸ್ತಿನೂ ಕೊಡ್ತೇವಂತ. ಒಟ್ಟು ಏನ ನನಗೆ ಈ ವಂಶಕ್ಕೊಂದು ಕುಡಿ, ಅದು ನನ್ನ ಮಗಂದು ಬರ್ತೈತಲ್ಲ, ಅಷ್ಟೇ ಸಾಕು. ಆದ್ರ ನೋಡುವ, ಸುಳ್ಳು ಗಿಳ್ಳು ಹೇಳಿದ್ದೆ ಅಂದ್ರೆ ನಮ್ಮಿಂದ ತಡ್ಕೊಳಕ್ ಆಗಲ್ಲವ. ಈಗ ಒಮ್ಮೆ ಸತ್ತು ಬದುಕೇವಿ, ಈಗ ಮತ್ತೆ ನಮ್ಮನ್ನ ಸಾಯಿಸ್ಬೇಡ. ಇಲ್ಲಿಲ್ರಿ ಮಾವರ, ಸುಳ್ಳ್ಯಾಕೆ ಹೇಳ್ತಾಳ್ರಿ? ಬೆಳಗ್ಗೆ ನಮಗೂ ಈ ವಿಚಾರ ಗೊತ್ತಾಗಿಂದ ಗುಡ್ಡ ಕಚ್ಚಿ ತಲೆ ಮ್ಯಾಗ ಬಿದ್ದಂಗೆ ಆಗೈತಿ. ಏನು ಮಾಡ್ತೀರಿ ಹೇಳ? ನಮ್ಮ ಹಣೆ ಬರಕ್ಕೆ ಸಾಕಾಗಿ ಹೋಗೈತ್ರಿಪ್ಪ. ಎತ್ತಾಗಂತ ಬಡ್ದಾಡ್ಬೇಕು, ಏನಂತ ಮಾಡ್ಬೇಕು ಹೇಳ್ರಿ? ಈಗ ಈ ಒಂದು ಮಗಳು, ಅದು ಗಂಡ ಬೇರೆ ಇಲ್ಲ, ಹೊಟ್ಟಿಲ್ ಬೇರೆ ನಿಂತಾಳ, ಕೈಯಾಗ ರೂಪಾಯಿ ಇಲ್ಲ, ಜೀವನ ಹೆಂಗೆ ನಡೆಸ್ಬೇಕು? ಆಕೆ ಜೀವನದಾಗೇನು ಒಬ್ಬಂಟಿಯಾಗೆ ಜೀವನ ಕಳಿಬೇಕು ಅನ್ನೋದು ನಮಗೆ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ. ಏನು ಮಾಡ್ಬೇಕು ಅಂತ ಗೊತ್ತಾಗೋಲ್ತು. ಅಣ್ಣ, ನೀ ಇದಕ್ಕಿದ್ದಂಗೆ ಬರಕ್ಕೆ ಹೇಳಿದಪ್ಪ, ಅದಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಹಿಂಗಾಗೈತಿ ಸುದ್ದಿ ಅಂತೇಳಿ ಈಗ ಗೊತ್ತಾತ. ಏನು ಒಂದು ತಿಳಿವಲ್ದಂಗೆ ಆತಲ್ಲಣ್ಣ. ಈಗ ಮತ್ತೆ ಆ ಹುಡುಗಿ ಹೊಟ್ಟಿಲೈತಿ ಅಂತೀರಿ, ಅವ್ರು ನೋಡಿದ್ರೆ ನಮ್ಮ ಮಗಳ ಮತ್ತೆ ಈಗ ನಾವು ಇನ್ನೊಂದು ಲಗ್ನ ಗಿಗ್ನ ಮಾಡ್ಬೇಕು, ಏನು ಜೀವನ ಪರಿ ಅಂತ ಇದೇ ಖುಷಿ ನೋಡ್ಕೊಂಡು ಕುಂದ್ರಕೇತನ ಅಂತ ಅವ್ರು ಅಂತಾರ. ಈಗ ಹೆಂಗಂಗಾರ? ಹೆಂಗಿಲ್ಲ ಏನಿಲ್ಲ, ಒಟ್ಟು ಆ ಹುಡುಗನ್ ಸಾಕಾಕ. ಮತ್ತೆ ಈಗ ಅದು ಕೂಸು ಹಡಿಬೇಕಂದ್ರೆ ಮತ್ತೆ ಜೀವನಾಂಶ ಒಂದು ಅರ್ಧ ಆಸ್ತಿನಾರ ಕೊಡ್ಬೇಕು. ಕೊಡ್ತೇವೆ ತಗೋರಿ. ಆ ಖುಷಿನ ಹಡದು ಅಲ್ಲ, ಮತ್ತೀಗ ಆ ಖುಷಿನ ಹಾಡೋದ್ರಿಂದ ಮತ್ತೆ ತಾಯಿ ಬೇಕಲ್ರಿ ಸಾಕಾಕ? ತಾಯಿ ಬೇಕರೇಪ್ಪ, ಆದ್ರೆ ಈಗ ನೋಡಪ್ಪ, ಈಗ ನಿಮ್ಮ ವಂಶದ ಕುಡಿಯೋಕೆ ಹೊಟ್ಟೆಗೈತಿ ಅಂತೇಳಿ ನಾವು ಅಲ್ಲೇ ತೆಗಿ ಸ್ಯಾಪ್ ಮಾಡ್ತಿದ್ವಿ, ಬೇಡ ಈಗ ಯಾಕೆ ಅಂತೇಳಿ. ಆದ್ರೆ ನಿಮಗೊಂದು ವಿಚಾರ ಕಿವಿಗೆ ಮುಟ್ಸೋನು ಅಂತೇಳಿ ಬಂದಿದ್ದಷ್ಟೇ ಇಲ್ಲಿಗೆ. ಈಗ ನೋಡ್ರಿ, ಈಗ ಹಂಗಾರ ಏನು ಮಾಡ್ಬೇಕಾತೀಗ? ಏನ್ ಮಾತಂತ ಮಾತಾಡ್ತಿರ್ರಿ? ಅದೇನಂತಾರ, ಮುಳುಗಾವ್ ಒಂದು ಹೊಲ್ ಕಡ್ಡಿ ಆಸರ ಅಂತೇಳಿ ನಮ್ಮ ಮಂತ್ಯಾನಕ್ಕೆ ಯಾರು ದಿಕ್ಕಿಲ್ದಂಗ ಆತಲ್ಲಪ್ಪ ಅಂತ ನಾ ಅನ್ಕೊಂಡ್ರ, ಏನ ದೇವ್ರ ಇದೊಂದು ಖುಷಿನ್ ಕೊಟ್ನಲ್ಲ ಅಂತ ಈ ಖುಷಿ ಆಗಾಕತ್ತತಿ. ತೆಗಿ ಸಾಪ್ ಮಾಡ್ತಿದ್ವಿ ಅಂತೀರಲ್ಲ. ಆತ ನಾವು ಆ ಖುಷಿ ನೋಡ್ಕೊಂತೇವಿ. ಬರೀ ಹಡದು ಕೊಡಾಕ್ ಹೇಳ್ರಿ, ನಮಗ್ ಸಾಕು. ಹಡದು ಕೊಟ್ರೆ ಏನ್ ಬರ್ತತಪ್ಪ? ಆಕಿಗಾರ ಭಾಗ್ಯ ಹೇಳಿ ನಾ ನೋಡೋಣ. ಖುಷಿಯಾಗಿತ್ತಂದ್ರೆ ಮುಗಿದೋತು. ಈಗ ಅದಾತಂದ್ರೆ ನಾಳೆ ಯಾರು ಮದುವೆ ಮಾಡ್ಕೋತಾರ ಈಕಿನ್ನ? ಅದು ಹೇಳು. ಹಂಗಂದ್ರೆ ಈಗ ಏನ್ ಮಾಡೋರು ನೀವು? ಏನಿಲ್ಲ, ಏನಂದ್ರೆ ಕೂಸು ಹಡ್ದು ಕೊಡಾಕ ನಮ್ಮ ಹೊಟ್ಟೆ ಬ್ಯಾನಿ. ಈಗ ಹಂಗಂತೆ ಹಡಿಲಿಲ್ಲ ಅಂದ್ರೆ ನಿಮಗೆ ಬೇಜಾರಾಕತಿ. ಈಗ ಮತ್ತೆ ಜೀವನಕ್ಕೆ ಏನಾರ ಬೇಕಲ್ರಿ ಈಕಿಗೆ. ಅದಕ್ಕೆ ಮೊದ್ಲಿರ್ತ ಅರ್ಧ ಆಸ್ತಿ ಈಗ ಆಕಿಗೆ ಬರ್ದು ಬಿಡ್ರಿ ಆಕಿ ಹೆಸರಿಗೆ. ಆಮೇಲೆ ಖುಷಿನ ಹಡ್ದು ಕೊಡ್ತಾಳ, ಆಮೇಲೆ ನೀವು ಅದು ಏನು ಮಾಡ್ಕೋತೀರ ಮಾಡ್ಕೊರಿ. ಅವ್ವ, ಇದನ್ನ ಮಾತಾಡಕ್ಕೆ ಇಲ್ಲಿ ಮಟ್ಟ ಬರೋದಾಗಿದ್ರೆ ನಾ ಬರತ್ತಿದ್ದಿಲ್ಲ. ಏನ ಅವ್ರು ಹೇಳ್ತಾ ಇದಾರ, ನಿಮಗೆ ಕೂಸ್ ಬೇಡ ಆದ್ರೆ ಬೇಡ ಬಿಡ್ರಿ, ಆ ಕೂಸಿನ ಹಡ್ದು ಕೊಡ್ರಿ, ನಾವೇ ಜೋಪಾನ ಮಾಡ್ಕೋತೀವಿ, ನಾವೇ ಸಾಕೋತೀವಿ, ನಿಮ್ಮ ಸುದ್ದಿ ಬೇಡ ಅಂತ ಹೇಳ್ತಾ ಇದಾರ. ಇಷ್ಟಾದ್ರೂ ನೀನು ಅರ್ಧ ಆಸ್ತಿ ಈಕಿಗೆ, ಅರ್ಧ ಆಸ್ತಿ ಕೂಸಿಗೆ ಅಂದ್ರೆ ಅವ್ರೆಲ್ಲ ಹೋಗ್ಬೇಕು? ಹೇಳಿ ನೀನ ನೋಡೋಣ. ಅಯ್ಯೋ, ನಾ ಕೇಳೋದ್ರಾಗ ಏನು ತಪ್ಪೈತ್ಲ? ನನ್ನ ಮಗಳ ಹೆಸರಿಗೆ ಒಂದು ಅರ್ಧ ಆಸ್ತಿ ಹಚ್ಚ್ರಿ, ಇನ್ನರ್ಧ ನಿಮ್ಮ ಮೊಮ್ಮಗ್ ಬೇಕಾದ್ರೆ ಮಾಡ್ಕೊರಿ, ಮೊಮ್ಮಗಳಾರ ಹುಟ್ಲಿ ಮೊಮ್ಮಗನಾರ ಹುಟ್ಲಿ ಮಾಡ್ಕೊರಿ ಅಂತ ಹೇಳಕತ್ತೀನಿ. ಬೇಡ 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 ಬ್ಯಾಡೇ ಬೇಡ. 1 ರೂಪಾಯಿ ವರದಕ್ಷಿಣೆ ಆಸ್ತಿ ನಾವು ಕೊಡೋದಿಲ್ಲ. ಏನು ಯಾಕ್ರಿ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಏನು ನಿಮ್ಮ ಮಗಳ ಇದು ಅಂತ ಕೊಡ್ಬೇಕು? ಅಲ್ರಿ, ನಮ್ಮ ಮೊಮ್ಮಗ್ ನಾವು ಕೊಡ್ತೇವೆ ಅಂತ ಹೇಳಕತ್ತೇವಲ್ಲ ಕೂಸುಟ್ಟಿದ್ದಕ್ಕೆ. ನಾವು ಮಾತ್ರ ಆಸ್ತಿ ಕೊಡೋದಿಲ್ಲ, ಬೇಕಾದಾಗೋಲ್ತಕ್ಕದ. ಮಗಳನ್ನೇನು ಬೀದಿಗೆ ಚಲ್ಲಿ ನಾನು? ನನ್ನ ಮಗಳು ಅದಾಳ್ರಿ, ನನ್ನ ಮಗಳ ಅದಾಳ, ಮಗ ಅದ, ನಮ್ಮ ಮಗನ ಪಾಲಿಗೆ ಬರ್ಬೇಕಾಗಿದ್ದನ ಮತ್ತೆ ಆ ಹುಡುಗ ಹಚ್ತೇವೆ ಅಂತ ಹೇಳಕತ್ತೇವಿ. ಆತ ಖುಷಿನ ಹಡದು ಕೊಡಕ್ಕೆ ಹೇಳ್ರಿ. ಏನು ಆ ಹುಡುಗ ಅಕ್ಕಿಗೊಂದು 5 ಲಕ್ಷ ರೂಪಾಯಿ ಬೇಕಾದ್ರೆ ಕೊಡ್ತೇವೆ ನಾವು. ಉಳಿದಿದ್ದನ್ನು ನಮ್ಮ ಮೊಮ್ಮಗನ ನಾವು ನೋಡ್ಕೊತೇವೆ. ಮತ್ತು ಆ ಹುಡುಗನ ಜೋಪಾನ ಮಾಡ್ಬೇಕು, ಸಾಕಬೇಕು, ಬೆಳೆಸಬೇಕು, ಅದು ಓದಿಸ್ಬೇಕು. ಈಗಂತೂ ನನ್ನ ಮಗ ಅಡ್ಡದಾರಿ ಹಿಡಿದು ಹೋದ. ಇನ್ನು ಈ ಹುಡುಗನಾರ ಚಂದಾಗಿ ಸಾಕಿ ಜೋಪಾನ ಮಾಡ್ಬೇಕಲ್ಲ ನಾವು. ಹುಡುಗರಾಗಲಿ ಹುಡುಗಿಯರಾಗಲಿ, ಹುಡುಗಿ ಆದ್ರೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಬೇಕು. ನಮ್ದೇನು ತುಸ ಖರ್ಚಿರ್ತಾವ? ಒಂದ ಏನು ನಮ್ಮ ವಂಶದ್ದಲ್ಲ ಅನ್ನೋ ಒಂದು ಖುಷಿಗೆ ನಾವೀಗ ಮಾತಾಡ್ತಾ ಇರೋದು. ಇಲ್ಲಾಂದ್ರೆ ನಿಮ್ಮನ್ನು ಹೊಸಲಾನ ಮೆಟ್ಟಿಸ್ತಿದ್ದಿಲ್ಲ ನಾವು. ಏನಪ್ಪ
ನೋಡ್ರಿ ಅಮ್ಮಾರ ಬೇಕಂದರಿಗೆ ಮಕ್ಕಳಾಗೋದಿಲ್ಲ ಅಂಥದ್ದು ಈಗ ಮಕ್ಕಳು ಆಗೈತಿ. ಒಂದು ಬರೇ ರೊಕ್ಕಕ್ಕೆ ಬಾಯಿ ಬಿಡಕ್ಕೆ ಹೋಗ್ಬೇಡ್ರಿ, ಒಂದು ಪುಣ್ಯದ ಕೆಲಸ ಅನ್ಕೋರಿ. ನಮ್ಮಣ್ಣ ವಂಶದ ಸಲುವಾಗಿ ಕೊರಗಿ ರಾತ್ರಿ ಎಲ್ಲ ಆಗಲ್ಲ ನಂಗೆಲ್ಲ ಕಣ್ಣೀರು ಹಾಕಕತ್ತಾನ. ಅದಕ್ಕೆ ಈಗ ಏನ ದೇವ್ರ ಪರಮಾತ್ಮ ಅವನ್ನ ವಾಪಸ್ ಹುಡ್ಸಾಕತ್ತಾನ ಅಂತ ನಾವು ಅನ್ಕೊಂತೇವಿ. ಈಗ ಏನ ನಮ್ಮ ಅಣ್ಣನು ಅವನು ಪಾಪ ಚಿಂತೆ ಮಾಡಿ ಹೊಟ್ಟೆ ಕೂಳಿಲ್ದ ಸೊರಗಿ ಆಗಕತ್ತಾನ. ಏನಾರ ಮಾನಸಿಕ ಕಾಯಿಲೆ ಹಚ್ಕೊಂಡು ಅವನು ಸತ್ತು ಹೋದ್ರೆ ನಮ್ಮ ಅತ್ತಿಗೆ ಮಂದಿ ಗತಿ ಏನು ಹೇಳ್ರಿ. ಒಂದು ಸಂಸಾರ ಅನಾಥ ಮಾಡ್ದಂಗೆ ಇದಾಕತಿ. ಅದು ಅಲ್ಲದೆ ಕಣ್ಣು ಬಿಡದಿರ ಖುಷಿ ಗುಳಿಗೆ ಕೊಟ್ಟು ನೀವು ಸಾಫ್ ಮಾಡಿಸಿದ್ರೆ ದೇವ್ರ ಮೆಚ್ಚಾನಂದ್ರಿ ನಿಮ್ಮನ್ನ. ಅದಕ್ಕೆ ಬೇಡ. ಈಗ ಏನ ಕಣ್ಣು ಗೊತ್ತೋ ಗೊತ್ತಿಲ್ದನ ಹೊಟ್ಟೆಲಿ ನಿಂತಾಳ. ಏನು ದೇವ್ರ ಪರಮಾತ್ಮ ಕೊಟ್ಟಾನ ಆತ. ಅದಕ್ಕೆ ಆ ಖುಷಿನ ಒಂದು ಹಡದು ನಮ್ಮ ಅಣ್ಣನ ಕೈಯಾಗ ಒಪ್ಪಿಸಿ ಬೇಕಾದ್ರೆ ನೀವು ನಿಮ್ಮ ಮಗಳಿಗೆ ಇನ್ನೊಂದು ಮೊದಲು ಲಗ್ನ ಮಾಡಿರಿ, ಬೇಕಾದ್ ಮಾಡಿರಿ. ಆ ಖುಷಿನ ಒಂದು ಹಡದು ಒಪ್ಸಕ್ಕೆ ಹೇಳ್ರಿ. ಯಾಕಂದ್ರೆ ಅಲ್ಲ ಆಕಿ ಇದ್ದು ಖುಷಿನ ಜೋಪಾನ ಮಾಡ್ಕೊಂತ ಇರ್ತೇನಂದ್ರೆ ಇರಲಿ, ಅದಕ್ಕೇನಿಲ್ಲ ಮನೆ ಸಸಿ. ಆದ್ರೆ ಆಕಿ ಒಲ್ಲೆ ಅನ್ನಕತ್ತಾಳಲ್ಲ, ಅದಕ್ಕೆ ಖುಷಿನ ಹಡ್ದು ಕೊಡಕ್ಕೆ ಹೇಳ್ರಿ. ಅವ್ರಂದ್ರಲ್ಲ ಆಕಿಗೊಂದು 5 ಲಕ್ಷ ಕೊಡ್ತೇವೆ, ಉಳ್ಕಿದ್ದೆಲ್ಲ ನಮ್ಮ ಆ ಖುಷಿನ ಭವಿಷ್ಯಕ್ಕೆ ಬೇಕು, ನಮಗೆ ಬೇಕು ಅಂತೇಳಿ ಆತು ಸಾಕು. ಅಷ್ಟಕ್ಕೆ ಸಂತೃಪ್ತ ಪಡ್ರಿ. ಏನು ಸಾಕು. ಈಗ ನಾಳೆ ಆ ಕೂಸು ಹುಟ್ಟಿದ್ದಾದ್ರೂ ನಿಮ್ಮ ಮಗಳದನ. ಆ ಕೂಸು ಚಲೋ ಇತ್ತಂದ್ರೆ ನಿಮ್ಮ ಮಗಳಿಗೂ ಒಂದು ಇದನ್ನ ನೋಡ್ರಿಪ್ಪ, ಯಾವ ತಂದೆ ತಾಯಿ ಆದ್ರೂ ಮಕ್ಕಳು ಚಲೋ ಇರಲಿ ಅಂತೇಳಿ ಬಯಸೋದು. ಈಗ ಅದು ಹಡದೈತೆ ಅಂದ್ ಮಾತ್ರ ಅದು ಚಲೋ ಇರಲಿ ಅಂತೇಳಿ ಬಯಸ್ಬೇಕು. ನೀವು ನಿಮ್ಮ ಮಗಳು ಬಯಸ್ಬೇಕು. ಅದಕ್ಕೆ ಇದನ್ನ ಬಿಡ್ರಿ. ಏನೋ ಒಂದು ಋಣ ತೀರ್ಸೇನೆ ಅನ್ಕೋರಿ. ಅವ್ರ ಮಗ ಅವರು ಪಾಪ ಅವ್ರಿಗೆ ಒಂದು ವಾಪಸ್ ಮರುಜನ್ಮ ಕೊಡ ಅಂತ ಹೇಳ್ರಿ ನಿಮ್ಮ ಮಗಳಿಗೆ. ಯವ್ವ ಅವ್ರು ಅಷ್ಟು ಕೇಳ್ತಾ ಇದಾರ. ಒಂದೇದ ಪ್ರೆಗ್ನೆಂಟ್ ನಿಂತಾಳಕ್ಕಿ, ಹೌದಾ? ತಗಿಸಿ ಪಾಪ ಕರ್ಮ ಕಟ್ಕೋಬೇಡ. ಈ ಕರ್ಮ ಮತ್ತೆ ಇದೈತಲ್ಲ ಭ್ರೂಣ ಹತ್ಯೆ, ಇದು ಈ ಜನ್ಮಕ್ಕಲ್ದ ಮತ್ತೆ ಆ ಜನ್ಮಕ್ಕೆ ಬರ್ತತೆ ಗೊತ್ತಿಲ್ಲ. ಅದಕ್ಕೆ ನಾ ಹೇಳಾಕತ್ತೇನೆ, ಕೂಸಿನ ಹಡದ್ ಅವ್ರಿಗೆ ಕೊಡಕ್ಕೆ ಹೇಳಿ. ಈಗ ಇರಾಕ್ ಇಷ್ಟ ಇಲ್ಲ, ಮದ್ವಿ ಮಾಡ್ಕೋತಾಳೆ ಇನ್ನೊಂದು ಅನ್ನೋದಾದ್ರೆ ಏನು ಆತ ಕೂಸಿನ ಹಡದ್ ಕೊಡಕ್ಕೆ ಹೇಳಿ. ಹೌದ್ರಿ. ಮತ್ತೆ ಯಾಕಂದ್ರೆ ಇದು ನನ್ನ ಸ್ವಯಾರ್ಜಿತ. ಬೇಡ ಹೋಗಿ ನಮ್ಮ ಕೂಸು ಅಂತ ನಾವು ಅನ್ಬೋದು. ನಾವು ನಮ್ಮ ಸ್ವಯಾರ್ಜಿತ ಯಾರಿಗಾದ್ರೂ ಕೊಡ್ಬೋದು ಇದನ್ನ ಆಸ್ತಿನ. ಆದ್ರೂ ಏನೋ ಒಂದು ನಮ್ಮ ಮಗಂದಲ್ಲ ಅನ್ನೋ ಕಾರಣಕ್ಕೆ ವ್ಯಾಮೋಹಕ್ಕೆ ಬಿದ್ದು ಕೇಳಾಕತ್ತೀವಿ. ಖುಷಿನ ಹಡದ್ ಕೊಡ್ರಿ. ನಿನಗೊಂದು 5 ಲಕ್ಷ ಕೊಡ್ತೇನವ, ನೀನು ಬೇರೆ ಲಗ್ನ ಆಗು, ಚಂದಾಗಿರು. ಹಡದ್ ಕೊಡ್ತೀನಿ. ಆತ್ ಬಿಡವ, ಆತ ಚಿಂತೆ ಬಿಡ್ತು ಬಿಡವ. ದೇವ್ರಿಗೆ ಅದೆಷ್ಟು ಬೇಡ್ಕೊಂಡಿದ್ನಿ ಏನ ನಾನು. ಖುಷಿಗೆ ನೋಡುವ, ನೀ ಇಲ್ಲೇ ಇರು. ನೀ ಹಡಿ ಮಠನು ನಿನ್ನ ಜೋಪಾನ ಜತ್ನ ನೋಡ್ಕೊಳ್ಳೋದು ಮಾಡೋದು ಎಲ್ಲ ನಮಗೆ ಬಿಟ್ಟಿದ್ದು. ನೀ ತಲೆ ಕೆಡ್ಸ್ಕೊಬಿಡ, ನೀ ಇಲ್ಲೇ ಇರು. ನೋಡ್ರಿ ಖುಷಿನ ಹಡದ್ ಕೊಡ್ತೇನೆ ಅಂದಿರಿ, ಮತ್ತೆ ನಡಕ್ಕೆ ಏನಾರು ಕಳ್ಳಕಂತ್ರಿ ಆಟ ಆಡಬೇಡ್ರಿ. ಚಂದಾಗಿ ಇದು ಮಾಡ್ರಿ. ಇಲ್ಲೇ ಇರ್ರಿ, ನಾವು ನೋಡ್ಕೋತೇವೆ ನಿಮ್ಮನ್ನು. ಏನತ್ತೀಯಮ್ಮ? ಆತ ಇಲ್ಲೇ ಇರ್ತೀನಿ. ಮತ್ತು ನನ್ನ ಮಗಳು ನೋಡ್ಕೊಳಕ್ಕೆ ನಾನು ಸ್ವಲ್ಪ ಆಗಾಗ ಬರೋದು ಹೋಗೋದು ಇರೋದು ಮಾಡ್ತಿರ್ತೇನೆ ರೀ. ಯಾಕಂದ್ರೆ ನನಗೆ ನನ್ನ ಮಗಳು ಬಿಟ್ಟಿರೋಕ್ಕಾಗಲ್ಲ ಈಗ ಈ ಹೊತ್ತಿನಾಗ. ಅದು ಅದಕ್ಕೆ ಬರ್ರಿ ಇರ್ರಿ. ಯಾರು ಬೇಡ ಅಂದ್ರೆ ಯಾರು ಬೇಡ ಅಂದ್ರೆ ಹೇಳ್ರಿ. ಆತು ಒಟ್ಟು ನನಗೆ ನನ್ನ ಮಗ ವಾಪಸ್ ಬಂದ್ರಷ್ಟೇ ಸಾಕು. ಅಣ್ಣ ಹಂಗಾರೆ ನಾ ಬರಲ? ನೀ ಇದಕ್ಕಿದ್ದಂಗೆ ಫೋನ್ ಹಚ್ಚಿದ್ದಕ್ಕೂ ಇವರು ಬರ್ರಿ ಒಟ್ಟು ನೀವು ಅಂದಿದ್ದಕ್ಕೆ ನಾ ಬಂದೆ ಇಲ್ಲಿ ಮಠ. ನಮ್ಮ ಮನ್ಯಾಗ ಹೊಕ್ಕನಪ್ಪ, ಲಕ್ಷ್ಮಿ ಒಬ್ಬೇಕೆ ಅದಾಳ. ಅದಕ್ಕೆ ಮಾವರ ಇವತ್ತು ನಾ ಹೊಕ್ಕೇನಿ ರೀ. ಹಂಗಾರ ಅವ್ರ ಜೊತೆಗೆ ಹೋಗಿ ಬಟ್ಟೆ ಬರಿ ತೊಗೊಂಡು ನಾನು ನಾಳೆ ಬರ್ತೀನಿ ರೀ. ಹ್ಞೂ ಆತಾತು. ಪಾಪ ಇದ್ದಕ್ಕಿದ್ದಂಗೆ ಇಲ್ಲೇ ಇರು ಅಂದ್ರೆ ನೀಯರ ಹೆಂಗಿದ್ದಿ. ಆತಾತು ಹೋಗಿ ನೀ ನಾಳೆ ಬಾರ್ವಾ. ಬರ್ರಿ, ನಾನೇ ಬಿಡ್ತೀನಿ ನಿಮ್ಮ ಮನೆ ಕಡೆ. ನಾನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು ಅರ್ಜೆಂಟಿಗೆ ಬಂದೆ, ಅದಕ್ಕೆ ಬಿಟ್ಟು ಹೋಗ್ತೀನಿ ಬರ್ರಿ. ಹಾಂ ನಡಿಯಪ್ಪ, ಪುಣ್ಯ ಬರಲಿ. ಏನ ಬರಲಿ ಹಂಗಾರ? ಹ್ಞೂ ತಂಗಿ ಹೂ ಬಾ. ಅಪ್ಪ ಈ ಕೆಂತಾಳ ಹೊಟ್ಟಿಲ್ಲದೇನೆ ಅಂತೇಳಿ ಯಾವುದಕ್ಕೂ ಒಂದ್ಸಲ ದವಾಖಾನೆ ತೋರಿಸ್ಬಿಡೋದು ಒಳ್ಳೇದಂತೆ ನಾನು. ಅಲ್ಲ ಅವ್ರು ಯಾಕೆ ಬಂದಿದ್ರ? ಈಗ ನೋಡ್ದೆ ಕಾರ್ ಚಾಲು ಮಾಡ್ಕೊಂಡು ಹೋದ್ರ. ಅಯ್ಯೋ ಹಳ್ಯಾರ, ನನ್ನ ಮಗ ಎಲ್ಲಿ ಹೋಗಿಲ್ರಿ, ಬದುಕ್ಯಾನ. ಮಗರೇ ಏನ್ ಹೇಳತ್ತೀರಿ? ಮಗ ಬದುಕ್ಯಾನಂದ್ರ ಅಂದ್ರ ನಮ್ ಸೊಸಿ ಹೊಟ್ಟಿಲ್ಲದಾಳ್ರಿ ಹಳ್ಯಾರ. ಹ್ಞೂ ನನ್ನ ವಂಶ ಇಲ್ಲಿಗೆ ಮುಗಿತೀನಿ ವಂಶ ಅಂತ ಅನ್ಕೊಂಡಿದ್ದೆ. ನನ್ನ ಮಗ ಮತ್ ಹೊಟ್ಟಿ ಬರಾಕತ್ತಾನ್ರಿ ಹೇಳ್ಯಾರ. ನಾನು ನನ್ನ ಹೆಂಡತಿ ಆ ಖುಷಿನ ನೋಡ್ಕೊಂತ ಅದ್ರದ್ದು ಭವಿಷ್ಯ ರೂಪಿಸಿ ಚಂದಾಗಿ ಆ ಖುಷಿ ನಾವು ಜಪಾನ್ ಮಾಡ್ತೀವಿ. ಹಡದ್ ಕೊಡ್ತೇನೆ ಅಂತ ಹೇಳ. ಆಕಿಗೆ ಏನೋ ಬೇರೆ ಮದಿ ಮಾಡ್ಕೋತಾಳಂತ. ಅಲ್ಲ ಅದೇನ್ ತಪ್ಪಲ್ಲ ಬಿಡ್ರಿ. ಹೋಲಿ ಮತ್ತೆ ಈ ವಯಸ್ಸಿನಾಗ ಒಬ್ಬಿಕೆ ಇರಂದ್ರಿ ಹೆಂಗಿರ್ತಾಳ. ಹೋಲಿ ನನ್ನ ಮದಿ ಮಾಡ್ಕೊಲಿ, ಅದ್ರ ಖುಷಿನ ಹಡದ್ ಕೊಡಂದೀವಿ. ಹಡದ್ ಕೊಡಂದೀವಿ, ಕೊಡ್ತೇನೆ ಅಂದಾಳ. ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಮೌರ ಸಮಾಧಾನ. ನಿಮಗೇನಾರ ಆದಿತ್ತು ರೀ? ಈ ಸಲ ನನ್ನ ಮಗನ ನನ್ನ ಮೊಮ್ಮಗನ್ನ ಭಾಳ ಚಂದ ನೋಡ್ಕೋಬೇಕ್ರಿ. ಇಂಗ್ಲೀಷ್ ಸ್ಕೂಲಿಗೆ ಹಾಕೊಂಡ್ರಿ, ಚಂದ ಓದ್ಸುನು, ಯಾವ ಕೆಟ್ಟ ಚಟಾನು ಬೀಳಾರ್ದಂಗೆ ನೋಡ್ಕೊಳ್ಳೋನು. ಏನ ಭಾಳ ಚಂದ ಓದ್ಸುನು ಅವ್ನು ಆಕಿ ಹುಡುಗರಾಗ್ಲಿ ಭಾಳ ಚಂದ ನೋಡ್ಕೋಬೇಕ್ರಿ, ಭಾಳ ಚಂದ ನೋಡ್ಕೋಬೇಕು. ಆಕಿ ಇಲ್ಲಿ ಬಂದಮೇಲೆ ಏನಾರ ತಪ್ಪ ತೆಗಡಿ ಮಾಡಲಿ, ಬೇಕಾದ ಜಗಳ ಮಾಡಲಿ, ಏನಾರ ಅನ್ಲಿ, ಬೇಕಾದ್ ಮಾಡಲಿ, ಆಕಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಅಥವಾ ಎದ್ದು ಕೈಕಲ್ ಮಕ್ಕ ತಗೊಂಡು ನಾಷ್ಟ ಮಾಡ್ಬರ್ರಿ. ಬಂದೆ ನಿಮ್ಮ ಅಪ್ಪಗೆ ಹಚ್ಚಿ ನಡಿ. ಏನಾರ ಸ್ವೀಟ್ ಮಾಡೋದು. ಏನು ಸ್ವೀಟ್ ಮಾಡ್ತಿ? ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ನನ್ನ ಮಗನ ಇಲ್ಲಲ್ಲ, ತಾತಂದಾಗತ್ತೇನೆ ಅಂತ ಗೊತ್ತಾಗಿದ್ರೆ ನನ್ನ ಮಗ ಅದು ಎಷ್ಟು ಖುಷಿ ಪಡ್ತಿದ್ನೋ ಏನೋ. ದೇವ್ರೇ, ಒಂದ್ರ ಹಿಂದೊಂದು ಕಷ್ಟ ಕೊಡ್ತಾನ ಅಂತಾರ.
ಕಷ್ಟ ಏನೋ ಜಗ್ ಕೊಟ್ಟ ಬಿಡು, ಈಗ ಖುಷಿ ಕೊಟ್ಟಾನ, ಅನುಭವಿಸಕ್ಕೂ ಆಗವಲ್ತು ಬಿಡಕ್ಕೂ ಆಗವಲ್ತು. ಇರಲಿ ಇರಲಿ ಇರಲಿ, ಆಗೋದಿಲ್ಲ ಒಳ್ಳೇದಕ್ಕಂತಾರ, ಆದರೆ ಇದೇನು ಒಳ್ಳೇದಾಗಿಲ್ಲ ಬಿಡು. ಇರಲಿ, ನನ್ನ ಕೂಸರ ಬಂತಲ್ಲ ಮೊಮ್ಮಗ. ನಡಿವ ತಾಟಚ್ಚಿ ನಡಿ. ಛೇ, ಏನು ಮಾಡೋದೀಗ? ಆಸ್ತಿ ಸಲುವಾಗಿ ನಾ ಏನೇನೋ ಮಾಡಿದೆ, ಜೊತೆ ಕಡಿಗೆ ಈಗ ಹೋಟೆಲ್ ನಿಂತಾಳಲ್ಲಪ್ಪ. ಮನೆಗೆ ವಂಶೋದ್ಧಾರಕ್ಕೆ ಬಂದರೆ ಇವ್ರ ಆಸ್ತಿ ನನ್ನ ಹೆಸರಿಗೆ ಕೊಡ್ತಾರನ. ಈ ಮನೆ ಒಳಗೆ ನಾನು ಪಾರ್ಪತ್ಯ ಮಾಡೋಕ್ಕಾಗಲ್ಲ, ಅದ್ರಾಗ ಬೇರೆ ಸೊಸಿ ಬಂದು ಇಲ್ಲೇ ಇರ್ತಾಳ ಅಂತ ಅದಾರ. ಏನು ಮಾಡೋದು? ಅದೇನೋ ರಕ್ತಪ್ಪಿ ಗಂಡು ಕೂಸಾಗ್ಬಿಟ್ರೆ ಮುಗಿದು ಹೋದ್ಕತಿ. ಛೇ, ಈಗ ಅನ್ಯಾಯವಾಗಿ ಅದ್ರ ಜೀವನ ತೆಗಿಬೇಕಾ? ಏನು ಮಾಡಲಿ?